ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಣ್ಣ ರಾತ್ರಿ ಏನೂ ಕೊಡ್ತಾ ಇಲ್ಲ ಅಂತ ಅತ್ತಿಗೆ ನನ್ನ ಮುಂದೆ ಬಂದು ತನ್ನ ಸೌಂದರ್ಯ ತೋರಿಸಿ ಆಸೆ ಹುಟ್ಟಿಸಿ ತಮ್ಮದ್ದನ್ನು ಹರಿಸಿಕೊಂಡು ಸುಖ ಪಡುತ್ತಿದ್ದ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಎಲ್ಲೂ ಕತೆನ ಸ್ಕಿಪ್ ಮಾಡಿದೆ, ಕತೆನ ಕೊನೆ ತನಕ ಕೇಳ್ತಾ ಹೋಗಿ. ನಾನು ಜಗದೀಶ್, ನನ್ನದೊಂದು ಬಿಸ್ನೆಸ್ ಮಾಡಿಕೊಂಡಿದ್ದೀನಿ. ನನ್ನ ಮನೆಯಲ್ಲಿ ಇಬ್ಬರು ಇದ್ದು, ನಮ್ಮ ಮನೆಯ ಕೆಳಲ್ಲಿ ನಮ್ಮ ಅಣ್ಣನ ಮನೆ ಇದೆ. ಅಣ್ಣ ಅಂದರೆ ಅವನು ನನ್ನ ಚಿಕ್ಕಪ್ಪನ ಮಗ. ನಾವು ಸುಮಾರು 3 ವರ್ಷಗಳಿಂದ ಜೊತೆಗಿದ್ದೇವೆ. ಹೀಗಿದ್ದಾಗ ಒಂದು ದಿನ ನಡೆದ ಘಟನೆ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಅಣ್ಣನ ಮನೆಯಾಕೆ ನೋಡೋದಕ್ಕೆ ಸುಂದರವಾಗಿದ್ದಾಳೆ. ವಯಸ್ಸು 38 ಆಗಿದ್ದರೂ ಸಹ ಚಿಕ್ಕ ಹುಡುಗಿಯಂತೆ ಕಾಣಿಸ್ತಾಳೆ. ಹಾಲಿನಂತಹ ಬಣ್ಣ, ಉದ್ದವಾದ ಕೇಶರಾಶಿ, ಎಲ್ಲರನ್ನ ಗಮನ ಸೆಳೆಯುವ ಆಕರ್ಷಣೆ ಅವರಲ್ಲಿದೆ. ಅವರನ್ನು ಕಂಡರೆ ನನಗೆ ಮೊದಲಿಂದಾನೂ ಅದೇನೋ ಭಾವನೆ ಇತ್ತು. ಆದರೆ ಯಾರಿಗಾದರೂ ತೊಂದರೆ ಆದರೆ ಕಷ್ಟ ಅಂತ ಸುಮ್ಮನೆ ಇದ್ದೆ. ಅವರನ್ನು ಯಾವಾಗಲೂ ಗೌರವದಿಂದಾನೇ ಕಾಣ್ತಿದ್ದೆ. ಅವರು ಕೂಡ ಅಷ್ಟೇ, ನನ್ನನ್ನು ಗೌರವದಿಂದಾನೇ ನೋಡ್ತಿದ್ರು. ಇದಲ್ಲದೆ ಅವರ ಮನೆಗೆ ಹೋಗೋದು ಬರೋದು ಮಾಮೂಲಾಗಿ ಇರ್ತಿತ್ತು. ಅವರ ಮನೆ ಬಗ್ಗೆ ಹೇಳೋದಾದರೆ, ಮನೆಯಲ್ಲಿ ನನ್ನ ಅಣ್ಣ, ಅವರ ಮನೆಯಾಕೆ ಮತ್ತು ಅವನ ಮಗ ಇರ್ತಾರೆ. ಆದರೆ ಅವರ ಮಗ ಹೆಚ್ಚಾಗಿ ಹಾಸ್ಟೆಲ್ನಲ್ಲೇ ಇರ್ತಾನೆ. ಹೀಗಾಗಿ ಮನೆಗೆ ಆಗೊಮ್ಮೆ ಈಗೊಮ್ಮೆ ಬಂದು ಹೋಗ್ತಾ ಇದ್ದ. ಇನ್ನು ನನ್ನ ಅಣ್ಣನಿಗೆ ಹೆಚ್ಚಿನ ಜವಾಬ್ದಾರಿ ಇತ್ತು. ಅವನು ಹಳ್ಳಿಯಲ್ಲಿರುವ ಜಮೀನು ಆಸ್ತಿಯ ಜೊತೆ ಇಲ್ಲಿನ ಬಿಸ್ನೆಸ್ಸನ್ನು ಕೂಡ ನೋಡಿಕೊಳ್ಳಬೇಕಿತ್ತು. ಈ ಮೊದಲು ನಾನು ನೋಡಿದಂತೆ ಅಣ್ಣನ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇತ್ತು. ಅವತ್ತು ಮನೆಯಲ್ಲಿ ಸಂತೋಷನೇ ನೆಲೆಸಿತ್ತು. ಆದರೆ ಇತ್ತೀಚೆಗೆ ಅಣ್ಣ ಅತ್ತಿಗೆ ನಡುವೆ ಆಗಾಗ ವಾಗ್ವಾದ ನಡೀತಾನೆ ಇರ್ತಿತ್ತು. ಕೊನೆಗೆ ಅಣ್ಣ ಹೊರಗೆ ಹೋಗಿಬಿಡ್ತಿದ್ದ. ನಾನು ಅಣ್ಣನಿಯ ಬಗ್ಗೆ ಕೇಳಿದಾಗ ಅವನು ಕೂಡ ಏನೂ ಹೇಳ್ತಾನೆ ಇರಲಿಲ್ಲ. ಆದರೆ ಅವನ ಮನೆಯಾಕೆ ಮಾತ್ರ ಸುಮ್ಮನೆ ಇರ್ತಾ ಇದ್ರು. ಅವರು ಮನೆಯಲ್ಲಿ ಒಬ್ಬರೇ ಇದ್ದಾಗ ಅವರಿಗೆ ಬೇಜಾರಾಗಿ ಬಿಡ್ತಾ ಇತ್ತು. ಯಾಕಂದರೆ ಅಣ್ಣ ತನ್ನ ಬಿಸ್ನೆಸ್ಸಲ್ಲಿ ತೊಡಗಿಸಿಕೊಂಡಿದ್ದರಿಂದ ಅವರಿಗೆ ಸಮಯನೇ ಕೊಡ್ತಾ ಇರಲಿಲ್ಲ. ಯಾವಾಗಲೂ ಬಿಸ್ನೆಸ್ ಅಂತ ಓಡಾಡ್ತಾನೆ ಇರ್ತಿದ್ದ. ಅವನ ಮನೆಯಾಕೆ ಸುಖ ಇಲ್ಲದಂತಾಗಿ ಹೀಗೆ ಒಂದು ದಿನ ನಾನು ಅವರ ಮನೆಗೆ ಹೋದಾಗ ನೀರು ಕುಡಿಯಲು ಹೋಗಿದ್ದೆ. ಏನೋ ಶಬ್ದ ಬಂತು. ಕೂಡಲೇ ಹಿಂದಿನ ಬಾಗಿಲಿನಿಂದ ಹೊರಗೆ ಹೋಗಿ ಚಿಕ್ಕಮ್ಮ ಕಿಟಕಿಯಿಂದ ಇಣುಕಿದಾಗ ಅಣ್ಣನ ಮನೆಯಾಕೆ ಮೈ ಮೇಲೆ ನೀರು ಸುರಿದುಕೊಂಡು ಬೆರಳು ಹಾಕಿಕೊಂಡು ವಾಂತಿ ಬರುವವರೆಗೂ ಸ್ವಯಂ ಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದರು. ಅದನ್ನು ಕಂಡು ನನಗೆ ಶಾಕ್ ಆಗಿ ಹೋಯಿತು. ಕೂಡಲೇ ಒಳಗೆ ಕಡಿಮೆ ಬೆಳಕು ಬಂದು ಕತ್ತಲು ಎನಿಸಿದಂತಾಗಿ ಅವರು ಕಿಟಕಿ ಕಡೆ ನೋಡಿದರು. ನಾನು ಪಕ್ಕಕ್ಕೆ ಸರಿದು ಅವರಿಗೆ ಏನೋ ಅನುಮಾನ ಬಂದಂತೆ ಅನಿಸಿತು. ನಿಧಾನವಾಗಿ ಅಲ್ಲಿಂದ ಮನೆಯೊಳಗೆ ಬಂದು ಕೆಳಗೆ ಇಳಿದು ಗಾಡಿ ತೆಗೆದುಕೊಂಡು ಅಲ್ಲಿಂದ ಹೋಗಿಬಿಟ್ಟೆ. 2 ದಿನ ಅವರ ಮನೆ ಕಡೆ ಹೋಗಲೇ ಇಲ್ಲ. ಆ ಸನ್ನಿವೇಶ ಆದ ಮೇಲೆ ಅವರನ್ನು ನೋಡುವ ದೃಷ್ಟಿಯೇ ಬದಲಾಗಿತ್ತು. ನಾನು ಅಂಗಡಿಯಲ್ಲಿ ಕೆಲಸ ಮಾಡಲು ನನ್ನ ಮನಸ್ಸೇ ಇರುತ್ತಿರಲಿಲ್ಲ. ಯಾವಾಗಲೂ ಏನೋ ವಿಚಾರದಲ್ಲಿ ಮುಳುಗುತ್ತಿರ್ತಿದ್ದೆ. ಅಂಗಡಿಯವರು, ಯಜಮಾನರೇ, ಯಾಕೆ ಒಂಥರ ಇದ್ದೀರಾ, ಆರೋಗ್ಯವಾಗಿ ಇದ್ದೀರಾ ಎಂದೆಲ್ಲ ಕೇಳುತ್ತಿದ್ದರು. ಮನೆಗೆ ಬಂದಾಗಲೂ ಕೂಡ ನಾನು ಅದರ ಬಗ್ಗೆ ಯೋಚಿಸ್ತಾನೆ. ಮನೆಯಲ್ಲೂ ಇತ್ತೀಚೆಗೆ ಯಾಕೆ ಒಂಥರ ಇದ್ದೀಯಾ, ಅಂಗಡಿಯಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ, ಹಣದ ಸಮಸ್ಯೆ ಇದ್ದರೆ ಹೇಳಿ ಎಂದೆಲ್ಲ ಕೇಳುತ್ತಿದ್ದರು. ಆದರೆ ನನ್ನ ಮನಸ್ಸಿನಲ್ಲಿ ನಾನು ನೋಡಿದ ಆ ಘಟನೆ ಸದಾ ತಿರುಗಾಡುತ್ತಿತ್ತು. ಹೀಗೆ 1 ವಾರ ಯೋಚಿಸಿ ಕೊನೆಗೆ ಒಂದು ದಿನ ನಿರ್ಧಾರ ಮಾಡಿದೆ. ಆ ದಿನ ಕೆಳಗೆ ಇಳಿದು ಹೋಗುವಾಗ ಅವರು ಹೊರಗೆ ನಿಂತಿದ್ದರು. ಆಗ ನಾನು, ಕಾಫಿ ತಿಂಡಿ ಆಯಿತಾ, ಅಡುಗೆ ಕೆಲಸ ಮುಗಿತಾ ಎಂದೆಲ್ಲ ಕೇಳಿದೆ. ಆಗ ಅವರು ಹೌದು ಆಯಿತು ಎಂದರು. ನಾನು ಮನೆ ಖಾಲಿಯಾಗಿದೆ ಅನ್ನಿಸ್ತಿದೆ ಎಂದಾಗ ಅವರು ಕೆಲಸಕ್ಕೆ ಹೊರಗೆ ಹೋಗಿದ್ದಾರೆ, ಇವಾಗ ಬರ್ತಾರೆ ಎಂದರು. ಆಗ ನಾನು, ಹಾಗಾದರೆ ನಿಮ್ಮ ಕೆಲಸ ಸಲೀಸಾಯಿತು ನೋಡಿ ಎಂದಾಗ ಅವರು ಕೆಲಸ ಮಾಡಬೇಕಲ್ಲವಾ ಎಂದರು. ಆಗ ನಾನು, ಮನೆ ಕೆಲಸ ಅಲ್ಲ, ಬೇರೆ ಕೆಲಸ, ನಿಮ್ಮ ಸ್ವಂತ ಕೆಲಸ ಎಂದಾಗ ಅವರು ಗಾಬರಿಯಾಗಿ ಬಿಟ್ಟರು. ಆಮೇಲೆ ನಾನು ಅಲ್ಲಿಂದ ಹೊರಟು ಕಿರಾಣಿ ಅಂಗಡಿ ಕಡೆ ಹೋದೆ. ಅಂಗಡಿಯಲ್ಲಿ ಕಡಿಮೆ ಇದ್ದಿದ್ದರಿಂದ ಹೋಲ್ಸೇಲ್ ಅಂಗಡಿಗೆ ಹೋಗಿ ಕಿರಾಣಿಯನ್ನು ತಂದೆ. ಅಲ್ಲದೆ ಹಣಕಾಸಿನ ವ್ಯವಹಾರ ಮಾಡಿದೆ. ಆ ದಿನ ಅಂಗಡಿಯಲ್ಲಿ ಕೆಲಸ ಮಾಡಿ ಮತ್ತೆ ಮನೆಗೆ ಬಂದು ಮರುದಿನ ರೆಡಿಯಾಗಿ ಹೊರಟಿದ್ದೆ. ಆಗ ಅವರು, ಮೊನ್ನೆ ಏನೋ ಕೆಲಸ ಎಂದು ಹೇಳುತ್ತಿದ್ದರಲ್ಲ, ಯಾವ ಕೆಲಸ ಎಂದು ನಾಟಕ ಮಾಡತೊಡಗಿದ್ದರು. ನಾನು ಮುಚ್ಚಿಟ್ಟುಕೊಂಡರೆ ಪ್ರಯೋಜನ ಇಲ್ಲ, ನಾನು ಆ ದಿನ ಎಲ್ಲವನ್ನೂ ನೋಡಿದ್ದೇನೆ ಎಂದು ವಿವರಿಸಿದಾಗ ಅವರು, ದಯವಿಟ್ಟು ಯಾರಿಗೂ ಹೇಳಬೇಡಿ ಎಂದು ಬೇಡಿಕೊಂಡರು. ಏನು ನೋಡಿದ್ರಿ ಎಂದರು. ಆಗ ನಾನು, ನನ್ನ ಕದ್ದು ಮುಚ್ಚಿ ಮಾತನಾಡಲು ಇಷ್ಟ ಇಲ್ಲ, ನೇರವಾಗಿ ಹೇಳ್ತೀನಿ, ನಾನು ಅವತ್ತು ಎಲ್ಲವನ್ನೂ ನೋಡಿದ್ದೇನೆ. ಆವತ್ತಿನಿಂದ ನನ್ನ ಮನಸ್ಸು ನಿನ್ನ ಮಾತೇ ಕೇಳುತ್ತಿಲ್ಲ ಎಂದು ಹೇಳಿದೆ. ಆಗ ಅವರು, ನಾನೇನು ಅಷ್ಟು ಸುಲಭವಾಗಿ ನಿಮ್ಮ ಮಾತನ್ನು ಒಪ್ಪುವುದಿಲ್ಲ ಎಂದರು. ಆಗ ನಾನು, ಆಯಿತು ಬಿಡಿ, ಸತ್ಯ ಹೇಳಿದರೆ ನೀವು ನಂಬುವುದಿಲ್ಲ ಎಂದಾಗ ಅವರು, ಸರಿ ಆಯಿತು, ಈಗ ನೀವಿನ್ನು ಹೋಗಿ, ಯಾರಾದರೂ ನೋಡಿದರೆ ಕಷ್ಟವಾಗುತ್ತದೆ ಎಂದರು. ಆಮೇಲೆ ನಾನು
ಹೊರಟು ಹೋಗುವ ಮುಂದೆ ಒಂದು ಅನುಮಾನ ಇದೆ, ಉತ್ತರಿಸುತ್ತೀರಾ ಎಂದಾಗ ಅವರು ಏನು ಹೇಳಿ ಎಂದರು. ಆಗ ನಾನು, ಯಾಕೆ ಹಾಗೆ ಮಾಡಿಕೊಳ್ಳುತ್ತೀರಿ, ಅಣ್ಣ ಇನ್ನೂ ಜೀವಂತವಾಗಿದ್ದಾನಲ್ಲ ಎಂದೆ. ಆಗ ಅವರು, ನಿಮಗೆ ನನ್ನ ಪರಿಸ್ಥಿತಿಯ ಬಗ್ಗೆ ಗೊತ್ತಿಲ್ಲ, ಅದನ್ನು ಯಾರಿಗೂ ಹೇಳಲೂಬಾರದು ಎಂದುಕೊಂಡಿದ್ದೆ, ಆದರೆ ನಿಮಗೀಗ ಅರ್ಧ ಗೊತ್ತಾಗಿದೆ, ಪೂರ್ತಿಯಾಗಿ ಹೇಳ್ತೀನಿ ಕೇಳಿ ಅಂದೆ. ಆದರೆ ಬೇರೆ ಯಾರಿಗೂ ಹೇಳಬಾರದು ಎಂದರು. ಆಮೇಲೆ ಅವರು, ನಿಮಗೆ ಗೊತ್ತಿರುವ ಹಾಗೆ ನನ್ನ ಕರಿಮಣಿ ಮಾಲೀಕ ಯಾವಾಗಲೂ ಬಿಸ್ನೆಸ್ಸಲ್ಲಿಯೇ ಇರುತ್ತಾರೆ. ಇತ್ತೀಚೆಗೆ ಅವರಿಗೆ ಆರೋಗ್ಯ ಸಮಸ್ಯೆಯೂ ಆಗಿದೆ. ಇದರಿಂದ ಸರಿಯಾಗಿ ಏನೂ ನಡೆಯುತ್ತಿಲ್ಲ. ಹಾಗಾಗಿ ಕೆಲವೊಮ್ಮೆ ನಾನು ಹಾಗೆ ಮಾಡುತ್ತೇನೆ ಎಂದರು. ಆಗ ನಾನು, ನೀವೇನಾದರೂ ನಮ್ಮ ಮನೆಯಾಕೆ ಆಗಿದ್ದೀರಾ ಎಂದು ಹೇಳಿದಾಗ ಅವರು ನನ್ನನ್ನು ಸಿಟ್ಟಿನಿಂದ ನೋಡಿ ಅಲ್ಲಿಂದ ಹೊರಟು ಹೋದರು. ಹೀಗೆ ನಾವಿಬ್ಬರು ಪ್ರತಿದಿನ ಅದು ಇದು ಅಂತ ಮಾತನಾಡುತ್ತಾ ಹತ್ತಿರವಾದೆವು. ಸಿಕ್ಕಾಗಲೆಲ್ಲ ತಿಂಡಿ ಊಟದ ಜೊತೆಗೆ ಆಗೊಮ್ಮೆ ಈಗೊಮ್ಮೆ ಆ ಥರ ಈ ಥರ ಮಾತುಗಳನ್ನು ಆಡ್ತಾ ಇದ್ದೆವು. ನಾನು ಮನೆಯಲ್ಲಿ ಒಬ್ಬನೇ ಇದ್ದಾಗ ಅವರ ಬಗ್ಗೆ ಯೋಚಿಸಲು ಶುರು ಮಾಡಿದೆ. ಅವರ ಬಗ್ಗೆ ಒಲವು ಮೂಡಲು ಪ್ರಾರಂಭವಿಸಿತು. ಅವರು ಕೂಡ ಕೆಲವೊಮ್ಮೆ ನನ್ನನ್ನು ಹಾಗೆಯೇ ನೋಡುತ್ತಿದ್ದರು. ಮನೆಯಲ್ಲಿ ಅಣ್ಣ ಇದ್ದಾಗ ನಾನು ಮನೆಗೆ ಹೋಗುತ್ತಿದ್ದರಿಂದ ಯಾವುದೇ ತೊಂದರೆ ಇರಲಿಲ್ಲ. ಕೆಲವೊಮ್ಮೆ ಯಾರೂ ಇಲ್ಲದ ಹೊತ್ತಿನಲ್ಲಿ ಹೋದಾಗ ಸಹ ನಾನು ನೀರು ಅಥವಾ ಟೀ ಪಡೆಯುವಾಗ ಅವರ ಕೈ ಮುಟ್ಟುತ್ತಿದ್ದೆ. ಹೀಗೆ 3-4 ತಿಂಗಳು ಕಳೆಯಿತು. ಒಂದು ದಿನ ಅಮ್ಮ, ಅಣ್ಣನ ಮಗ ಮತ್ತು ಅಣ್ಣನ ಮನೆಯಾಕೆ ಎಲ್ಲ ಸಂಬಂಧಿಕರ ಮನೆಗೆ ಕಾರ್ಯಕ್ಕೆಂದು ಹೋಗಿದ್ದರು. ಹೀಗೆ ಹೋದಾಗ ಅಣ್ಣ ಮತ್ತು ಅವನ ಮನೆಯಾಕೆ ಮಾತ್ರ ವಾಪಸ್ ಬಂದರು. ಅದೇ ದಿನ ಅಣ್ಣ ಎಂದಿನಂತೆ ಕೆಲಸಕ್ಕೆ ಹೋಗಿದ್ದರು. ಆಗ ಅವರು ನನಗೆ ಫೋನ್ ಮಾಡಿ, ಮನೆಗೆ ಸ್ವಲ್ಪ ಕಿರಾಣಿ ವಸ್ತು ಕೊಡಬೇಕು, ಆಟೋ ಮಾಡಿಕೊಂಡು ತಂದುಕೊಡು ಎಂದರು. ನಾನು ಸರಿ ಎಂದೆ. ನಾನು ಎಲ್ಲ ಕಿರಾಣಿ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ಆಟೋದಲ್ಲಿಟ್ಟುಕೊಂಡು ಮನೆಗೆ ಹೋದೆ. ಆಟೋ ನಿಲ್ಲಿಸಿ ನೇರವಾಗಿ ನಮ್ಮ ಮನೆಗೆ ಹೋದಾಗ ಬಾಗಿಲು ಲಾಕ್ ಆಗಿತ್ತು. ಆಗ ನಾನು, ಇದು ಒಳ್ಳೆಯದಕ್ಕೆ ಎಂದುಕೊಂಡೆ. ಆಗ ಅವರು ಮನೆಗೆ ಹೋದೆ. ಮನೆಯಲ್ಲಿ ಯಾರೂ ಇಲ್ಲವಾ ಎಂದು ಕೂಗಿದೆ. ಅವರು, ಏನು ವಿಷಯ, ಒಳಗೆ ಬನ್ನಿ ಎಂದರು. ನಾನು, ಇವಾಗ ತಾನೇ ತಿಂದಿದ್ದೇನೆ, ಹೀಗಾಗಿ ಏನೂ ಬೇಡ, ಸ್ವಲ್ಪ ಟೀ ಮಾಡಿಕೊಟ್ಟರೆ ಸಾಕು ಎಂದೆ. ಆಗ ಅವರು ಸರಿ ಎಂದು ನಾನು ಅಣ್ಣನ ಫೋನ್ ಮಾಡಿ ಕಿರಾಣಿ ತರುವಂತೆ ಹೇಳಿದ್ದರು. ತಂದಿದ್ದೀನಿ, ಎಲ್ಲಿ ಇಡಲಿ ಎಂದೆ. ಆಗ ಅವರು, ಇವಾಗ ಅಲ್ಲೇ ಇರಿ, ಆಮೇಲೆ ನಾನು ಜೋಡಿಸಿಕೊಳ್ಳುತ್ತೇನೆ ಎಂದರು. ಆಗ ನಾನು, ಪರವಾಗಿಲ್ಲ, ನಾನೇ ಜೋಡಿಸುತ್ತೇನೆ ಎಂದಾಗ ಅವರು, ಸರಿ, ಒಳಗಡೆ ಇರಿ, ನಾನು ನಿಮಗೆ ಟೀ ಮಾಡಿಕೊಡುತ್ತೇನೆ ಎಂದರು. ತಾನು ಕಿರಾಣಿ ತಂದಿದ್ದ ವಸ್ತುಗಳನ್ನು ಒಳಗೆ ಹೋಗಿ ಜೋಡಿಸಿದೆ. ಆನಂತರ ಕೈ ತೊಳೆದುಕೊಂಡು ಸೋಫಾದ ಮೇಲೆ ಕುಳಿತಿದ್ದೆ. ಅಡುಗೆ ಮನೆಗೆ ಹೋದೆ. ಅವರು ಅಲ್ಲಿ ಟೀ ಮಾಡ್ತಾ ನಿಂತಿದ್ದರು. ನಾನು ಸ್ವಲ್ಪ ಧೈರ್ಯ ಮಾಡಿ ಹಿಂದುಗಡೆ ಹೋಗಿ ತಬ್ಬಿದಾಗ ಅವರು, ಏನೂ ಮಾಡುತ್ತಿದ್ದೀರಾ ಬಿಡಿ, ಇದೆಲ್ಲ ತಪ್ಪು ಎಂದು ಹೇಳಿ ಬಿಡಿಸಿಕೊಳ್ಳಲು ನೋಡಿದರು. ನಾನು ನಿಧಾನವಾಗಿ, ಈ ಸಮಯ ಮತ್ತೆ ಬರುವುದಿಲ್ಲ, ವಿಚಾರ ಮಾಡಿ, ನಿಮ್ಮ ಕಷ್ಟ ನನಗೆ ಗೊತ್ತು ಎಂದೆ. ಅವರು ಸ್ವಲ್ಪ ಹೊತ್ತು ಸುಮ್ಮನಾದರು. ನಾನು, ಇವಾಗ ಹೇಗಿದ್ದೆ ನೋಡಿ, ಕಿರಾಣಿ ವಸ್ತು ತಂದಿದ್ದೀನಿ, ಜೋಡಿಸಿದ್ದೀನಿ, ಇಲ್ಲಿಂದ ಸ್ವಲ್ಪ ಲೇಟಾಗಿ ಹೋದರೂ ನಡೆಯುತ್ತದೆ, ಆದರೆ ಇವತ್ತು ನೀವು ಬೇಡ ಎಂದರೆ ಎಂದಿಗೂ ನಿಮ್ಮ ಜೀವನದಲ್ಲಿ ನೀವು ಪಡೆಯದ ಸಂತೋಷ ಕೈತಪ್ಪಿ ಹೋಗುತ್ತದೆ ಎಂದೆ. ಆಗ ಅವರು ಸುಮ್ಮನಿದ್ದರು. ನಾನು ಚಹಾ ಪುಡಿ ಅಲ್ಲೇ ಇಟ್ಟು ಹೊರಗೆ ಬಂದೆ. ಅವರು ನನಗೆ ಚಹಾ ಮಾಡಿಕೊಂಡು ತಂದರು. ನಾನು ಯಾರಿಗೂ ಹೇಳುವುದಿಲ್ಲ, ಯಾರಿಗೂ ತಿಳಿಯುವುದೂ ಇಲ್ಲ ಅಂದೆ. ಆಗ ಅವರು ಸುಮ್ಮನೇ ಇದ್ದರು. ಕೊನೆಗೆ ಅವರು ಸರಿ ಆದರೆ ಎಂದಾಗ ನಾನು ಆ ಸಮಯವನ್ನು ಬಳಸಿಕೊಂಡು ಅವರನ್ನು ಅಲ್ಲಿಂದ ಕರೆದುಕೊಂಡು ಹೋಗಿ ನನ್ನ ಆಸೆಯನ್ನು ಪೂರೈಸಿಕೊಂಡು ತುಂಬ ದಿನಗಳಿಂದ ಆಗದ ಕೆಲಸವನ್ನು ಕಂಡು ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಿತು. ನಾನು, ಇದು ನನ್ನ ಅದೃಷ್ಟ, ನಿನ್ನಂತಹದಂತಹದ ಗೊಂಬೆಯಿಂದ ನನ್ನ ಕನಸು ನಿಜವಾಯಿತು, ಇದಕ್ಕಾಗಿ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಎಂದ. ಆಗ ಅವರು, ಹೌದು, ನಾನು ಕೂಡ ಕಾಯ್ತಾ ಇದ್ದೆ, ಕೊನೆಗೆ ಇದು ಆಯಿತು ಎಂದರು. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟವಾದರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.